ಹಾಯ್ ಹಲೋ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ಹೇಳ್ತಾ ಇದ್ದೇನೆ. ಹೇಳಿದ್ರೆ ಒಬ್ಬ 15 ವರ್ಷದ ಹುಡುಗ ತಮಿಳುನಾಡಿನ ತುಂಬಾ ಜನರಿಗೆ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಮುಖಾಂತರ ಮೋಸ ಮಾಡಿದ್ದಾನೆ, ಸ್ಕ್ಯಾಮ್ ಮಾಡಿದ್ದಾನೆ, ದುಡ್ಡು ತಗೊಂಡ್ಬಿಟ್ಟು ಮೋಸ ಮಾಡಿದ್ದಾನೆ. ಅದು ಏನಂತ ಹೇಳಿದ್ರೆ ವರ್ಕ್ ಫ್ರಮ್ ಹೋಮ್ ಆ ತರ ಈ ತರ ಎಲ್ಲ ಹೇಳಿ ಇವರಿಂದ ಹಣ ವಸೂಲಿ ಮಾಡಿದ್ದಾನೆ. ಒಳ್ಳೆ ಫಾಲೋವರ್ಸ್ ಕೂಡ ಇದೆ, ಒಳ್ಳೆ ಸಬ್ಸ್ಕ್ರೈಬರ್ಸ್ ಕೂಡ ಇದೆ ಇವನಿಗೆ. ಇವನ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಒಬ್ಬ ಸಣ್ಣ 15 ವರ್ಷದ ಹುಡುಗ ಇಷ್ಟೆಲ್ಲ ಜನರಿಗೆ ಇಷ್ಟು ದೊಡ್ಡ ಅಮೌಂಟ್ ಅನ್ನ ಮೋಸ ಮಾಡ್ತಾನೆ ಅಂತ ಹೇಳಿದ್ರೆ ನಿಮ್ಗೆ ಥಿಂಕ್ ಮಾಡೋಕ್ ಕೂಡ ಸಾಧ್ಯ ಇಲ್ಲ. ಅಷ್ಟು ಒಂದು ಪರ್ಫೆಕ್ಟ್ ಪ್ಲಾನ್ ಮಾಡಿ ಟ್ರಿಕ್ ಮಾಡಿ ಜನರಿಂದ ಹಣ ವಸೂಲಿ ಮಾಡಿದ್ದೇನೆ. ಈತನ ಹೆಸರು ಕೊಡುವೈ ಅನ್ಬು ಅಂತ ಹೇಳಿ. ಈತ ಇನ್ಸ್ಟಾಗ್ರಾಮ್ ಅಲ್ಲಿ 1.5 ವರ್ಷದಿಂದ ತುಂಬಾ ವಿಡಿಯೋಸ್ ಮಾಡ್ತಾ ಇದ್ದಾನೆ. ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ. ಇನ್ಸ್ಟಾಗ್ರಾಮ್ ಅಲ್ಲಿ ಈತನಿಗೆ 6.5 ಲಕ್ಷ ಫಾಲೋವರ್ಸ್ ಇದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ. ಮತ್ತೆ ಯೂಟ್ಯೂಬ್ ಅಲ್ಲಿ ಎಷ್ಟು ಅಂತ ಹೇಳಿದ್ರೆ 2.9 ಮಿಲಿಯನ್ ಅಂದ್ರೆ 29 ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸಣ್ಣ ವ್ಯಕ್ತಿ ಏನಲ್ಲ, ಕಂಡಾಗೆ ಸಣ್ಣ ಹುಡುಗ ಅಂತ ಹೇಳಿ ಗೇಲಿ ಮಾಡಬೇಡಿ. ಒಳ್ಳೆ ತುಂಬಾ ಶಾರ್ಪ್ ಇದ್ದಾನೆ, ತುಂಬಾ ಚಾಲಿದ್ದಾನೆ, ತುಂಬಾ ಚಾಲಾಕಿದ್ದಾನೆ. ಇವನು ಏನ್ ಮಾಡಿದ, ಇವನು ಏನೆಲ್ಲ ಮಾಡ್ತಾನೆ, ಹೇಗೆ ದುಡ್ಡು ವಸೂಲಿ ಮಾಡ್ತಾನೆ, ಜನರಿಗೆ ಹೇಗೆ ಮೋಸ ಮಾಡ್ತಾನೆ ಅಂತ ಹೇಳಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈತನ ಪಿನ್ ಟು ಪಿನ್ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ. ನೋಡಿ, ಕೊನೆವರೆಗೂ ವಿಡಿಯೋ ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಈತನ ಹೆಸರು ಕೊಡುವೈ ಅನ್ಬು ಅಂತೇಳಿ. ಅನ್ಬು ಅಂತ ಹೆಸರು, ಕೊಡುವೈ ಅನ್ನೋದು ಅವನ ಊರಿನ ಹೆಸರು. ತಮಿಳುನಾಡಲ್ಲಿ ಒಂದು ಊರು, ಅದು ಕೊಡುವೈ ಅಂತ. ಇವನ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಅದೇ ತರ ಇರೋದು, ಯೂಟ್ಯೂಬ್ ಚಾನಲ್ ಕೂಡ ಹೆಸರು ಅದೇ ತರ ಇರೋದು, ಕೊಡುವೈ ಅನ್ಬು ಅಂತ. ಇವನು ರೀಸೆಂಟ್ ಆಗಿ ಒಂದು 10-15 ದಿನಕ್ಕಿಂತ ಮುಂಚೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾನೆ ಇನ್ಸ್ಟಾಗ್ರಾಮ್ಗೆ ಮತ್ತು ಯೂಟ್ಯೂಬ್ಗೆ. ಏನಪ್ಪಾ ಅಂತ ಹೇಳಿದ್ರೆ, ತನ್ನ ತಾಯಿಗೆ ಒಂದು ತಾರನ್ನ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿ. ತಾರ್ ಗೊತ್ತಲ್ವಾ ನಿಮ್ಗೆ, ಜೀಪ್ ತರ ಬರುತ್ತೆ. ತಾರನ್ನ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿ ಒಂದು ವಿಡಿಯೋ ಮಾಡಿ ಹಾಕ್ತಾನೆ. ಅದಕ್ಕೆ ಸುಮಾರು 5 ಮಿಲಿಯನ್ ವ್ಯೂಸ್ ಓಡುತ್ತೆ. ಇವಾಗ ಒಬ್ಬ 15 ವರ್ಷದ ಹುಡುಗ ತನ್ನ ತಾಯಿಗೆ ಒಂದು 20 ಲಕ್ಷದ ಕಾರನ್ನ ಗಿಫ್ಟ್ ಮಾಡ್ತಾನೆ ಅಂತ ಹೇಳಿದ್ರೆ ನೀವು ಥಿಂಕ್ ಮಾಡಿ, ಅವನ ಹತ್ರ ದುಡ್ಡು ಎಷ್ಟು ಇರ್ಬೋದು. ಆ ತರ ನಾರ್ಮಲ್, ಇಷ್ಟು ಸಣ್ಣ ಹುಡುಗ, ತುಂಬಾ ಬಡತನದಿಂದ ಬಂದಂತ ಹುಡುಗ, ಇಷ್ಟು 15 ವರ್ಷಕ್ಕೆ ಒಂದು ಕಾರನ್ನ ತಾಯಿಗೆ ಗಿಫ್ಟ್ ಮಾಡೋದು ಅಂತ ಹೇಳಿದ್ರೆ ಒಂದು ಸೆನ್ಸೇಷನಲ್ ವಿಷಯ. ಅದು ತುಂಬಾ ಪಬ್ಲಿಕ್ ಮೀಡಿಯಾ ಅಟೆನ್ಷನ್ ತುಂಬಾ ಬಂತು, ತುಂಬಾ ವ್ಯೂಸ್ ಹೋಯ್ತು, ತುಂಬಾ ವೈರಲ್ ಆಯ್ತು. ಇದು ವೈರಲ್ ಆದ ತಕ್ಷಣ ಇಷ್ಟು ದಿನ ಅವನು ಸಾಧಾರಣ ಒಂದು 500 ವಿಡಿಯೋಸ್ ಅಪ್ಲೋಡ್ ಮಾಡಿದ್ದಾನೆ. ಇಷ್ಟರ ತನಕ ಅದ್ರ ಬಗ್ಗೆ ಯಾರು, ಸ್ಕ್ಯಾಮ್ ಬಗ್ಗೆ ಯಾರು ಮಾತಾಡಿಲ್ಲ. ಬಟ್ ಮೊನ್ನೆ ಅವನು ಥಾರ್ ಗಿಫ್ಟ್ ಕೊಟ್ಟೋ ದಿನ ಅವನಿಂದ ಯಾರೆಲ್ಲ ಮೋಸ ಹೋಗಿದ್ದಾರೆ ಅವರೆಲ್ಲ ಒಬ್ಬೊಬ್ಬರೇ ವಿಡಿಯೋ ಮಾಡಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು. ನನಗೆ ಇವನು ಈ ತರ ಮೋಸ ಮಾಡಿದ್ದಾನೆ, ಇಷ್ಟು ಹಣ ಮೋಸ ಮಾಡಿದ್ದಾನೆ, ವಿಡಿಯೋ ಮಾಡಿ ವಿತ್ ಪ್ರೂಫ್, ಸುಮ್ಮನೆ ಹೇಳೋದಲ್ಲ, ವಿತ್ ಪ್ರೂಫ್. ಅವನಿಗೆ ಅವರು ಪೇಮೆಂಟ್ ಮಾಡಿದ್ದು, ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಅವನ ಜೊತೆ ಚಾಟ್ ಮಾಡಿದ್ದು ಎಲ್ಲ ಪ್ರೂಫ್ ಸಮೇತ ಶೇರ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅವಾಗ ಎಲ್ರಿಗೂ ಗೊತ್ತಾಯ್ತು ಇದು ಸ್ಕ್ಯಾಮ್ ಅಂತ ಹೇಳಿ. ಇವನು ಇಷ್ಟು ದೊಡ್ಡ ಸ್ಕ್ಯಾಮರ್ ಅಂತ ಇದಕ್ಕಿಂತ ಮುಂಚೆ ಯಾರಿಗೂ ಗೊತ್ತಿರ್ಲಿಲ್ಲ. ಈ ಥಾರ್ ಗಿಫ್ಟ್ ಕೊಟ್ಟ ನಂತರ ಇವನಿಂದ ಯಾರೆಲ್ಲ ಮೋಸ ಹೋಗಿದ್ದಾರೆ ಇವರೆಲ್ಲ ವಿಡಿಯೋ ಮಾಡಿ ಹಾಕಕ್ಕೆ ಅಪ್ಲೋಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅದು ತುಂಬಾ ವೈರಲ್ ಆಯ್ತು. ತದನಂತರ ಇವನು ಸ್ಕ್ಯಾಮರ್ ಅಂತ ಹೇಳಿ ಗೊತ್ತಾಯ್ತು. ಇವಾಗ ಇವನು ಫಸ್ಟ್ ಹೇಗೆ ಇನ್ಸ್ಟಾಗ್ರಾಮಿಗೆ ಬಂದ, ಹೇಗೆ ಇವನು ವ್ಯೂಸ್ ಇಷ್ಟು ಗೈನ್ ಮಾಡಿದ, ಎಷ್ಟು ಸಬ್ಸ್ಕ್ರೈಬರ್ಸ್ ಹೇಗೆ ಮಾಡ್ಕೊಂಡ ಅಂತ ಹೇಳಿ ಬರೋಣ. ಫಸ್ಟ್ ಇವನು ಏನಪ್ಪಾ ಅಂದ್ರೆ ಸಣ್ಣ ಸಣ್ಣ ವಿಡಿಯೋಸ್ ಮಾಡ್ತಿದ್ದೆ, ಚಾಲೆಂಜಿಂಗ್ ವಿಡಿಯೋಸ್ ಅಂತ. ಇವಾಗ ಸಣ್ಣ ಹುಡುಗ ಅಲ್ವಾ, ಬಡತನದಿಂದ ಬಂದ ಹುಡುಗ, ಮಾತಾಡೋಕ್ಕೂ ಚೆನ್ನಾಗಿ ಮಾತಾಡ್ತಾನೆ, ತುಂಬಾ ಚೆನ್ನಾಗಿ ಮಾತಾಡ್ತಾನೆ. ನಿಮಗಿಂತ ಚೆನ್ನಾಗಿ ಮಾತಾಡ್ತಾನೆ ಅವನು. ಅಷ್ಟು ಶಾರ್ಪ್ ಇದ್ದಾನೆ ಮಾತಾಡೋದ್ರಲ್ಲಿ. ಅವನು ಮಾತಾಡೋ ಸ್ಟೈಲ್ ತುಂಬಾ ಬೇಸರದ BGM ಹಾಕೋದು, ಸಿಂಪತಿ ಕ್ರಿಯೇಟ್ ಮಾಡೋದು. ಯಾರಾದ್ರೂ ಇವಾಗ ನೀವು ಒಬ್ರು ಬಡತನದಿಂದ ಬಂದು ಕಷ್ಟಪಡ್ತಿದಾರೆ ಅಂತ ಹೇಳಿ ಇದ್ರೆ ನಾವು ಸಪೋರ್ಟ್ ಮಾಡಕ್ ಎಲ್ರು ರೆಡಿ ಇರ್ತೇವೆ. ಏನೋ ಬಡವರು ಹುಷಾರಾಗ್ಲಿ, ಬಡವರು ಮಕ್ಕಳು ಬೆಳಿಬೇಕು ಅಂತ ಹೇಳೋದು ನಮ್ಮ ಉದ್ದೇಶ. ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ. 95% ಎಲ್ರು ಸಪೋರ್ಟ್ ಮಾಡ್ತಾರೆ, ಏನಾದ್ರು ಡಿಫ್ರೆಂಟ್ ಮಾಡ್ತಿದ್ರೆ. ಅದೇ ತರ ಇವನು ಅದನ್ನೇ ಸಿಂಪತಿನೇ ತನ್ನ ಅಡ್ವಾಂಟೇಜ್ ಆಗಿ ಮಾಡ್ಕೊಂಡು ಚಾಲೆಂಜಿಂಗ್ ವಿಡಿಯೋಸ್ ಅನ್ನ ಸ್ಟಾರ್ಟ್ ಮಾಡಿ ನೋಡಿ. ಆ ವಿಡಿಯೋ ನೋಡ್ಕೊಂಡ್ ಬನ್ನಿ, ಚಾಲೆಂಜಿಂಗ್ ವಿಡಿಯೋಸ್ ಯಾವ ತರ ಮಾಡ್ತಾನೆ ಅಂತ ಹೇಳಿ. நைட் ஃபுல்லா ரோட்ல படுக்க சொன்னீங்க, அதையும் பண்ணேன். காட்டுக்குள்ள உட்காந்து பிரியாணி சாப்பிட சொன்னீங்க, அதையும் பண்ணேன். நைட்டு ஃபுல்லா தூங்காம இருக்க சொன்னீங்க, அதையும் பண்ணேன். காஞ்சனா வேஷம் போட்டு அழிவு போன வாழைப்பழம் சாப்பிட சொன்னீங்க, அதையும் பண்ணேன். ஒரு நாள் ஃபுல்லா கேக் சாப்பிட சொன்னீங்க, அதையும் பண்ணேன். பாதாம் பால்ல மூஞ்சி கழுவ சொன்னீங்க, அதையும் பண்ணேன். ಹೀಗೆ ಚಾಲೆಂಜಿಂಗ್ ವಿಡಿಯೋಸ್ ಅನ್ನು ಒಂದೊಂದೇ ಮಾಡಿ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಸ್ವಲ್ಪ ಒಂದು 50,000 60,000 ಸಬ್ಸ್ಕ್ರೈಬರ್ಸ್ ಬಂದಾಗ, ಫಾಲೋವರ್ಸ್ ಬಂದಾಗ ಇವನಿಗೆ ಗೊತ್ತಾಗುತ್ತೆ, ಓಕೆ ಸಿಂಪತಿ ಕ್ರಿಯೇಟ್ ಮಾಡಿದ್ರೆ ಜನರು ಮರಳಾಗ್ತಾರೆ ಅಂತೇಳಿ ಗೊತ್ತಾಗುತ್ತೆ. ಇವನ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂತಂದ್ರೆ, ನಿಮ್ಗೆ ಇವಾಗ ಕರ್ನಾಟಕದಲ್ಲಿ ಯಾವ ತರ ದರ್ಶನ್ ಕ್ರೇಜ್ ಇದೆ ಗೊತ್ತಿರ್ಬೋದಲ್ಲ. ದರ್ಶನ್ ಕ್ರೇಜ್ ಯಾವ ತರ ಇದೆ, ಫಿಲ್ಮ್ ಆಕ್ಟರ್. ಅದೇ ತರ ತಮಿಳುನಾಡಲ್ಲಿ ಕೂಡ ತಲಪತಿ ವಿಜಯ್ ಅಂತ ಹೇಳಿದ್ರೆ ತುಂಬಾ ಕ್ರೇಜ್ ಮನುಷ್ಯರಿಗೆ. ಅಲ್ಲಿ ನೀವು ನೋಡಿರ್ಬೋದು, ಲಾಸ್ಟ್ ಕರೂರಲ್ಲಿ ಸ್ಟ್ಯಾಂಪೇಡ್ ಆಯ್ತು, ಅವ್ರು ಬರ್ತಾರಂತೇಳಿ ಅವ್ರು ನೋಡಕ್ ಬಂದು ಅಷ್ಟು ಜನ ಸತ್ತೋದ್ರು. ಅದೇ ತರ ಅವ್ರ ಹೆಸರು ಹಾಕಿದ್ರೆ ವ್ಯೂಸ್ ಬರುತ್ತೆ, ಜನರು ಬರ್ತಾರೆ, ಪಬ್ಲಿಸಿಟಿ ಸಿಗುತ್ತೆ ಅಂತೇಳಿ ಅವನಿಗೆ ಅದು ಗೊತ್ತಾಯ್ತು. ಅವ್ನು ಏನ್ ಮಾಡ್ತಾನೆ ಅಂತಂದ್ರೆ, ನಾನು ವಿಜಯ್ ಫ್ಯಾನ್, ತಲಪತಿ ಫ್ಯಾನ್ ಅಂತೇಳಿ ಅವರ ಬಗ್ಗೆನೇ ವಿಡಿಯೋಸ್ ಮಾಡಕ್ ಶುರು ಮಾಡ್ತಾನೆ. ಅವ್ರದ್ದು
ಬರ್ತ್ಡೇಗೆ ಕೇಕ್ ಕಟ್ ಮಾಡೋದು, ಅವ್ರದ್ದು ಅವರಿಗೆ ಕಾಲ್ ಮಾಡಿ ಮಾತಾಡೋ ತರ ಮಾಡೋದು. ಅದು ಆಕ್ಚುಲಿ ಒಂದು ವಿಡಿಯೋಸ್ ಅದು ತೋರಿಸ್ತೀನಿ. ವಿಜಯ್ ಅವ್ರ ಹತ್ರ ಮಾತಾಡೋ ಒಂದು ವಿಡಿಯೋ ಇದೆ, ಅದು ವಿಜಯ್ ಅಲ್ಲ ಆಕ್ಚುಲಿ, ಅದು ಫೇಕ್, ಯಾರ ಹತ್ರನೋ ಮಾತಾಡ್ಸಿರೋದು. வணக்கம்ப்பா, வணக்கம் வணக்கம். நான் தான் விஜய் பேசுறேன். நல்லா இருக்கீங்களாண்ணா? நான் நல்லா இருக்கேன். நீங்க எப்படி இருக்கீங்க? நான் சூப்பரா இருக்கேண்ணா. வீட்ல எல்லாம் எப்படி இருக்காங்க? வீட்ல எல்லாரும் நல்லா இருக்காங்கண்ணா. சாப்பிட்டீங்களாண்ணா? நான் சாப்பிட்டேன் நண்பா, நான் சாப்பிட்டேன். நீங்க சாப்பிட்டீங்களா? அண்ணா உங்க பிக் ஃபேனுண்ணா. தேங்க்யூ 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 நண்பா. நானும் உங்க வீடியோஸ் எல்லாம் பாத்திருக்கேன். நல்ல கண்டென்ட்ஸ் எல்லாம் போடுறீங்க. ವಿಜಯ್ ಅವರು ನೆಕ್ಸ್ಟ್ ಒಂದು ಪೊಲಿಟಿಕಲ್ ಪಾರ್ಟಿ ಸ್ಟಾರ್ಟ್ ಮಾಡಿದ್ರು, ಟಿವಿಕೆ ಅಂತ ಹೇಳಿ. ಅದರ ಫ್ಲಾಗ್ ಇಟ್ಕೊಳ್ಳೋದು, ಅದರದ್ದು ಶಾಲ್ ಹಾಕೊಳ್ಳೋದು, ಅದ್ರ ಬಗ್ಗೆ ಮಾತಾಡೋದು, ನಾವು ನಿಮ್ಮ ಫ್ಯಾನ್, ನಾನು ನಿಮ್ಮನ್ನ ನೋಡ್ಬೇಕು, ನಾನು ನಿಮ್ಮ ಹತ್ರ ಮಾತಾಡ್ಬೇಕು, ನಾನು ನಿಮ್ ಜೊತೆ ಸೆಲ್ಫಿ ತಗೋಬೇಕು, ಈ ತರ ಎಲ್ಲ ವಿಡಿಯೋ ಮಾಡಿ ಎಲ್ಲ ಅಪ್ಲೋಡ್ ಮಾಡ್ತಾನೆ. ಇವಾಗ ನಿಮ್ಗೆ ನಾರ್ಮಲ್ ಆಗಿ ಗೊತ್ತೇ ಇರ್ಬೋದು ವಿಜಯ್ ಕ್ರೇಜ್ ತಮಿಳ್ನಾಡಲ್ಲಿ ಯಾವ ತರ ಇದೆ ಅಂತ. ಅವನ ಫ್ಯಾನ್ಸ್ ಎಲ್ಲ ಬಂದು ಇವನಿಗೆ ಸಪೋರ್ಟ್ ಮಾಡ್ತಾರೆ, ಇವನ್ನ ಫಾಲೋ ಮಾಡ್ತಾರೆ, ಇವನ್ನ ಬೆಳೆಸ್ತಾರೆ ಅಂತ ಹೇಳಿದ್ರೆ ಯಾವ ಮಟ್ಟಕ್ಕೆ ಬೆಳೆಸ್ತಾರೆ ಅಂತ ಹೇಳಿದ್ರೆ ಆ ಲೆವೆಲ್ಗೆ ಸ್ಟೆಪ್ 1 ಅಲ್ಲಿ ಇದ್ದವನನ್ನು ಸ್ಟೆಪ್ 100 ಗೆ ತಗೊಂಡೋಗಿ ಇಡ್ತಾರೆ. ಅಷ್ಟು ಸಪೋರ್ಟ್ ಮಾಡ್ತಾರೆ, ಅಷ್ಟು ಕ್ರೇಜ್ ಮಾಡ್ತಾರೆ, ಶೇರ್ ಮಾಡ್ತಾರೆ. ಇವಾಗ ಅವನ ಒಂದೊಂದು ವಿಡಿಯೋಸ್ಗೆ ನೀವು ನೋಡಿದ್ರೆ ಶಾಕ್ ಆಗ್ತೀರಾ. ನಾರ್ಮಲ್ ಒಂದು ಒಳ್ಳೆ ಇನ್ಫ್ಲೂಯೆನ್ಸರ್, ಕನ್ನಡದಲ್ಲಿ ಇರೋ ಇನ್ಫ್ಲೂಯೆನ್ಸರ್ ಗಿಂತ ಹೆಚ್ಚು ವ್ಯೂಸ್ ಅವನಿಗಿದೆ, ವ್ಯೂಸ್ ಇದೆ, ಸಬ್ಸ್ಕ್ರೈಬರ್ಸ್ ಇದೆ, ಅಷ್ಟು ವ್ಯೂಸ್ ಇದೆ. ಇದನ್ನೇ ಇವನಿಗೆ ಗೊತ್ತಾಯ್ತು, ಜನರನ್ನ ಮರಳು ಮಾಡೋದು ತುಂಬಾ ಕಷ್ಟ ಏನಿಲ್ಲ, ವಿಜಯ್ ಹೆಸರು ಇಟ್ಕೊಂಡು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಹೇಳಿ ಏನೆಲ್ಲ ಮಾಡ್ತಾನೆ. ಲಾಸ್ಟ್ ರೀಸೆಂಟ್ ಆಗಿ ತುಂಬಾ ವೈರಲ್ ಆಯ್ತು ವಿಜಯ್ ಅವರದ್ದು, ಏನು ಮಲೇಷಿಯಾ ದಲ್ಲಿ ಅವ್ರದ್ದು ಲಾಸ್ಟ್ ಫಿಲ್ಮ್ ಇದು ಏನೋ ಪ್ರೋಮೋ ಏನೋ ಟೀಸರ್ ಏನೋ ರಿಲೀಸ್ ಇತ್ತು, ಅಲ್ಲಿಗೂ ಕೂಡ ಹೋಗಿದ್ದೀನಿ ಅಂತ ಹೇಳಿ ವಿಡಿಯೋ ಮಾಡಿ ಹಾಕ್ತಾನೆ. ವಿಜಯ್ ಜೊತೆ ಸೆಲ್ಫಿ ತಗೊಂಡಿದ್ದೀನಿ ಅಂತ ಹೇಳಿ ಸೆಲ್ಫಿ ಕೂಡ ಹಾಕ್ತಾನೆ. ಅದು AI ಕ್ರಿಯೇಟೆಡ್ ಏನು ಗೊತ್ತಿಲ್ಲ, ಬಟ್ ಅವನು ಸೆಲ್ಫಿ ಹಾಕ್ತಾನೆ. ಅದು ಸೇಮ್ ರಿಯಲಿಸ್ಟಿಕ್ ತರ ಇದೆ, ಬಟ್ ಅದಕ್ಕೂ ತುಂಬಾ ವ್ಯೂಸ್ ಬರುತ್ತೆ, ತುಂಬಾ ಲೈಕ್ ಬರುತ್ತೆ. ನೀವು ಅದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಬೋದು. ಇವಾಗ ವಿಜಯ್ ಹೆಸರು ಇಟ್ಕೊಂಡು ಫಾಲೋವರ್ಸ್, ವ್ಯೂಸ್ ಎಲ್ಲ ಗೇನ್ ಮಾಡಿದ್ದಾನೆ. ಇನ್ನು ಇವಾಗ ಮಾಡ್ಬೇಕಾಗಿರೋ ದುಡ್ಡು, ಇವನ್ಗೆ ಆಟೋಮ್ಯಾಟಿಕ್ ಫಾಲೋವರ್ಸ್, ವ್ಯೂಸ್ ಇದ್ರೆ ಆಟೋಮ್ಯಾಟಿಕ್ ಆಗಿ ದೊಡ್ಡ ದೊಡ್ಡ ಬ್ರ್ಯಾಂಡ್ ಗಳು ಪ್ರಮೋಷನ್ ಬರುತ್ತೆ. ಪ್ರಮೋಷನ್ ಇಂದ ಒಳ್ಳೆ ದುಡ್ಡು ಮಾಡ್ತಾ ಇದ್ದ. ಅದು ಮಾತ್ರ ಅಲ್ಲದೆ ಬೆಟ್ಟಿಂಗ್ ಆಪ್ ಅನ್ನ ಪ್ರಮೋಟ್ ಮಾಡಿ ಇವನು ತಾರ ತಗೊಂಡಿದ್ದು ಅಂತ ಹೇಳ್ತಾರೆ. ಅವನು ಬೆಟ್ಟಿಂಗ್ ಆಪ್ ಅನ್ನ ಪ್ರಮೋಟ್ ಮಾಡ್ತಿದ್ದ. ಅದು ಅಲ್ಲದೆ ಅವ್ನು ಕಾರಣ ಕೊಡ್ತಾನೆ, ಯಾರು ಗೇಮಿಂಗ್ ಆಪ್ ಅನ್ನ ಯಾರು ಪ್ರಮೋಟ್ ಮಾಡೋದಿಲ್ವಾ ಅಂತ ಕೂಡ ಕ್ವಶನ್ ಕೇಳ್ತಾನೆ ಬಂದು. ಆಕ್ಚುಲಿ ಅದಲ್ಲ, ಅವನು ಬೆಟ್ಟಿಂಗ್ ಆಪ್, ಅದು ಗೇಮಿಂಗ್ ಆಪ್ ಅಲ್ಲ, ಬೆಟ್ಟಿಂಗ್ ಆಪ್ ಅನ್ನ ಪ್ರಮೋಟ್ ಮಾಡಿ ಅದರಿಂದ ತಾರ ತಗೊಂಡಿದ್ದಾನೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಮತ್ತೆ ಇದು ಮಾತ್ರ ಅಲ್ಲದೆ ಇವನು ರಾತ್ರಿ ನೈಟ್ ಆಗ್ಬೇಕಾದ್ರೆ ಸ್ಟೋರಿ ಹಾಕ್ತಾನೆ ಇನ್ಸ್ಟಾಗ್ರಾಮ್ ಅಲ್ಲಿ. ಯಾರೆಲ್ಲ ವರ್ಕ್ ಫ್ರಮ್ ಹೋಮ್ ಮಾಡ್ತೀರಾ ಅಂತ ಹೇಳಿ ಸ್ಟೋರಿ ಹಾಕ್ತಾನೆ. ಸ್ಟೋರಿ ಹಾಕೋದು ಮಾತ್ರ ಅಲ್ಲ, 1000 ರೂಪಾಯಿ ಪೇ ಮಾಡಿದ್ರೆ 17,000 ರಿಟರ್ನ್ ಸಿಗುತ್ತೆ, 2,000 ರೂಪಾಯಿ ಪೇ ಮಾಡಿದ್ರೆ 27,000 ರೂಪಾಯಿ ರಿಟರ್ನ್ ಸಿಗುತ್ತೆ, 3,000 ಪೇ ಮಾಡಿದ್ರೆ 33,000, ಈ ತರ ಆಪ್ಷನ್ ಕೊಟ್ಟಿರ್ತಾನೆ ಆ ಸ್ಟೋರಿಯಲ್ಲಿ. ಅವಾಗ ನಾರ್ಮಲ್ ಆಗಿ ಜನರು ಬಕ್ರಾಗಳು ಇದ್ದೇ ಇರ್ತಾರೆ. ಎಷ್ಟು ಹೇಳಿದ್ರು, ಇವಾಗ ಒಬ್ರು 1,000 ರೂಪಾಯಿ ಕೊಟ್ರು, 1,000 ರೂಪಾಯಿ ಕೊಟ್ಟು 2,000 ಸಿಗುತ್ತೆ ಅಂತ ಹೇಳಿದ್ರು ಕೂಡ ನೀವು ಅದಕ್ಕೆ ಹಣ ಹಾಕಕ್ ಹೋಗ್ಬೇಡಿ. ಆನ್ಲೈನ್ ಅಲ್ಲಿ ತುಂಬಾ ಸ್ಕ್ಯಾಮರ್ಸ್ ಇದ್ದಾರೆ, 1 ರೂಪಾಯಿನೂ ಯಾರು ಕೊಡಲ್ಲ. ಇವನು ಅದೇ ತರ ಮಾಡ್ತಾನೆ, 1,000 ರೂಪಾಯಿಗೆ 17,000 ರೂಪಾಯಿ ರಿಟರ್ನ್ ಕೊಡ್ತಾನೆ ಅಂತ ಹೇಳಿ ಸ್ಟೋರಿ ಹಾಕ್ತಾನೆ. ಸಾಧಾರಣ ಯಾರು ಕಾಸು ಇರೋರು ಒಳ್ಳೆ ದುಡ್ಡು ಮಾಡೋಣ ಅಂತ ಹೇಳಿ ತುಂಬಾ ಮಂದಿ ಇದಕ್ಕೆ ಅವನಿಗೆ ಮೆಸೇಜ್ ಮಾಡ್ತಾರೆ. ಅವನು ಸ್ಕ್ಯಾನರ್ ಎಲ್ಲ ಕಳಿಸ್ತಾನೆ, ನಂಬರ್ ಎಲ್ಲ ಕಳಿಸ್ತಾನೆ, ಅದಕ್ಕೆಲ್ಲ ಪೇಮೆಂಟ್ ಮಾಡ್ತಾನೆ. 1,000 ರೂಪಾಯಿ ಪೇಮೆಂಟ್ ಮಾಡಿ ಸ್ವಲ್ಪ ಹೊತ್ತಾದ ನಂತರ, ಬಟ್ ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ತಾನೆ, ಕೆಲಸ ಏನು ಅಂತ ಹೇಳಲ್ಲ. ವರ್ಕ್ ಫ್ರಮ್ ಹೋಮ್ ಅಂತ ಮಾತ್ರ ಹೇಳೋದು, ಕೆಲಸ ಏನು ಅಂತ ಹೇಳಲ್ಲ. 1,000 ರೂಪಾಯಿ ಕಳಿಸ್ಕೊಳ್ತಾನೆ. ಫಸ್ಟ್ ಕಳಿಸ್ಕೊಂಡು ಬಂದು ಅವರಿಗೆ ರಿಪ್ಲೈ ಆಗ್ತಾನೆ, 1,000 ರೂಪಾಯಲ್ಲಿ ಲಾಸ್ ಆಯ್ತು, ಲಾಸ್ ಆಗಿ ಅದನ್ನ ರಿಕವರ್ ಮಾಡ್ಬೇಕಾದ್ರೆ ಇನ್ನು 3,000 ರೂಪಾಯಿ ಬೇಕು, ಇನ್ನು 1,000 ರೂಪಾಯಿ ಬೇಕು, ಆತರ ಈ ತರ ಎಲ್ಲ ಕೇಳ್ತಾರೆ. ಇವರು 1,000 ರೂಪಾಯಿ ಕೊಟ್ಟಿದಾರಲ್ಲ, ಅದನ್ನ ಹೇಗಾದ್ರೂ ತೆಗಿಯೋಣ ಅಂತೇಳಿ ವಾಪಸ್ 2,000ನ 3,000ನ 1,000 ರೂಪಾಯಿನ ಕಳಿಸ್ತಾರೆ. ಅದು ಹೋಯ್ತು, ಫಸ್ಟ್ ಕಳಿಸಿದ್ದು ಹೋಯ್ತು. ಮತ್ತೆ ಅದು ಮಾತ್ರ ಅಲ್ಲ, ಯಾರೆಲ್ಲ ಕಳಿಸಿಲ್ಲ ಅವ್ರ ಹತ್ರ ಹೇಳ್ತಾನೆ ಏನು ಅಂತ ಹೇಳಿ, ನೀವು ಟ್ಯಾಕ್ಸ್ ಕಟ್ಟಿದ್ರೆ ಅದ್ರದ್ದು ಪ್ರಾಫಿಟ್ ಬರುತ್ತೆ, ನಾನು ನಿಮ್ಗೆ ಅದು ಟ್ಯಾಕ್ಸ್ ಅನ್ನ ಅಮೌಂಟ್ ಅನ್ನ ಕಳಿಸಿದ್ರೆ ಪ್ರಾಫಿಟ್ ಅನ್ನು ನಿಮ್ಗೆ ಕೊಟ್ಬಿಡ್ತೀನಿ ಅಂತೇಳಿ ಅಲ್ಲೂ ಬರೋ 500-600 ರೂಪಾಯಿನ ವಸೂಲು ಮಾಡಿ ಜೇಬಲ್ಲಿ ಇಟ್ಕೋತಾನೆ. ವಾಪಸ್ ಅವರಿಗೆ ರಿಪ್ಲೈನೇ ಮಾಡಲ್ಲ. ಅದೇ ತರ ಅದು ಮಾತ್ರ ಅಲ್ಲ, ಇವನಿಗೆ ಜನರಿಂದ ಸ್ಕ್ಯಾಮ್ ಮಾಡಿದ್ರೆ ಅಷ್ಟು ವೈರಲ್ ಆಗ್ತಿರ್ಲಿಲ್ಲ, ಇವನ ಸ್ಕ್ಯಾಮ್ ಗೊತ್ತಾಗ್ತಿರ್ಲಿಲ್ಲ. ಇವನು ಫೇಲ್ ಆಗಿದ್ದೆ ಎಲ್ಲಿ ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ಸ್ಗೆ ಇವನು ಸ್ಕ್ಯಾಮ್ ಮಾಡಿದ್ದಾನೆ. ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ಸ್ ಅಂತ ಹೇಳಿದ್ರೆ ಇವನಿಗಿಂತ ಹೆಚ್ಚು ಫಾಲೋವರ್ಸ್ ಇರುವಂತಹ ಒಬ್ಬ யூடியூபர் இதானே, ಒಂದು சைடு ಅಲ್ಲಿ ಕೊಡ್ತೀನಿ ನೋಡಿ ವಿಡಿಯೋ, ಅದು ನೀವು ನೋಡ್ಕೊಳ್ಳಿ. ஒரு எமர்ஜென்சின்னு சொல்லிட்டு என்கிட்ட ஒரு 7,000 ரூபாய் சம்திங் வாங்கினான், ஓகேவா. அதுக்கப்புறம் 1 மாதம் ஆயிடுச்சு, 2 மாதம் ஆயிடுச்சு, தரவே இல்லை காசு கையில். என்னடா ஆச்சு குடுறா அப்படின்னு கேட்டால், நான் உங்களுக்கு ரீல் பண்ணி தரேன், வேண்டாம் நீ காசை கொடு அப்படின்னு கேட்டால், 1 நாள் பண்ணுறான், 2 நாள் பண்ணுறான், நாளைக்குன்னு சொல்லிட்டு இப்போ அந்த ஸ்கேம் பண்ணவங்களுக்கு அவன் மெசேஜ் பண்ணுறான், அந்த மாதிரி தான் நாளைக்கு வந்துடும் சொல்லிட்டு கடைசி வரைக்கும் எனக்கு அந்த காசு கொடுக்கவே இல்லை. ಇವರಿಗೇನೆ ಇವನು 7,000, 2,000, 5,000 ಈ ತರ ಇನ್ಫ್ಲೂಯೆನ್ಸರ್ಸ್ ಇಂದ ಒಂದು 4-5 ಜನ ವಿಡಿಯೋ ಮಾಡಿ ಹಾಕಿದ್ದಾರೆ. ಅವರಿಂದನೇ ದೊಡ್ಡ ದೊಡ್ಡ ಅಮೌಂಟ್ ಅನ್ನ ತಗೊಂಡು, ಅದು ತಗೊಂಡಿದ್ ಯಾಕೆ,
ತಾಯಿಗೆ ಹುಷಾರಿಲ್ಲ, ತಾಯಿ ಮಲಗಿದಲ್ಲಿದ್ದಾರೆ, ಅವರಿಗೆ ಟ್ರೀಟ್ಮೆಂಟ್ಗೆ ದುಡ್ಡು ಬೇಕು, ತಂದೆಗೆ ಹುಷಾರಿಲ್ಲ, ಅಜ್ಜಿ ತೀರ್ಕೊಂಡ್ರು, ಈ ತರ ಎಲ್ಲ ಹೇಳಿ ಅವರಿಂದ ದುಡ್ಡು ತಗೊಂಡಿದ್ದಾನೆ. ತಗೊಂಡಿದ್ ಮಾತ್ರ ವಾಪಸ್ ಕೊಟ್ಟು ಇಲ್ಲ. ವಾಪಸ್ ಕೇಳ್ಬೇಕಾದ್ರೆ ಹೇಳ್ತಾನೆ ನಾಳೆ ಕೊಡ್ತೀನಿ, ನಾಡಿದ್ದು ಕೊಡ್ತೀನಿ, ಅದಕ್ಕಿಂತ ನಾಡಿದ್ದು ಕೊಡ್ತೀನಿ ಅಂತ ಹೇಳಿ ಸುಮ್ಮನೆ ಮಂಗ ಮಾಡ್ತಾ ಬಂದಿದ್ದಾನೆ. ಇದಕ್ಕೆ ತುಂಬಾ ಟೈಮು ಇವರು ಏನು ವಿಡಿಯೋ ಮಾಡಿಲ್ಲ ಅಂತೆ, ವಿಡಿಯೋ ಮಾಡಕ್ ಹೋಗಿಲ್ಲ, ಸಣ್ಣ ಹುಡುಗ ಅಲ್ವಾ, ವಿಡಿಯೋ ಮಾಡಿ ಹಾಕಿದ್ರೆ ಅವನು ಫ್ಯೂಚರ್ ಹಾಳಾಗ್ಬೋದು, ಸುಮ್ಮನೆ ಯಾಕೆ ಅಂತ ಹೇಳಿ ಒಂದು 7-8 ಸಾವಿರ ರೂಪಾಯಿ ಹೋಗಿರೋದು, ತೊಂದರೆ ಇಲ್ಲ ಇರ್ಲಿ ಅಂತ ಹೇಳಿ ಆತರ ಬಿಟ್ಟಿದ್ರು. ಇವನ ಸ್ಕ್ಯಾಮ್ ಎಲ್ಲ ಗೊತ್ತಾದ ನಂತರ, ಜನರೆಲ್ಲ ವಿಡಿಯೋ ಮಾಡಿ ಹಾಕಿದ ನಂತರ ಇಷ್ಟು ದೊಡ್ಡ ಕಳ್ಳ ಅಂತ ಅವ್ರಿಗೆ ಗೊತ್ತಿರ್ಲಿಲ್ಲ. ಅವ್ರು ತಿಳ್ಕೊಂಡಿರೋದು ಅವರಿಂದ ಮಾತ್ರ ದುಡ್ಡಿಸ್ಕೊಂಡಿದ್ದಾನೆ ಅಂತ. ಇವನು ಎಲ್ಲರಿಂದನೂ ಇದೇ ತರ ಮಾಡಿ ದುಡ್ಡಿಸ್ಕೊಂಡಿದ್ದಾನೆ ಅಂತ ಅವ್ರಿಗೆ ಗೊತ್ತಿರ್ಲಿಲ್ಲ. ಅವ್ರು ಮತ್ತೆ ವಿಡಿಯೋ ಮಾಡಿ ಹಾಕಿದ್ರು, ಅದು ಕೂಡ ತುಂಬಾ ವೈರಲ್ ಆಯ್ತು, ಇವನು ಈ ತರ ಎಲ್ಲ ಸ್ಕ್ಯಾಮ್ ಮಾಡಿದ್ದಾನೆ ಅಂತ ಹೇಳಿ. ಇವನು ಯಾವ ತರ ಅಂತಂದ್ರೆ ಒಂದು ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿ ಸ್ಕ್ಯಾಮ್ ಮಾಡಿದ್ದಾನೆ, ಮತ್ತೆ ಪ್ರಮೋಷನ್ಸ್, ಬೆಟ್ಟಿಂಗ್ ಪ್ರಮೋಷನ್ಸ್ ಮಾಡಿದ್ದಾನೆ, ತಂದೆ ತಾಯಿಗೆ ಹುಷಾರಿಲ್ಲ ಅದಕ್ಕಿಂತ ಇನ್ಫ್ಲೂಯೆನ್ಸರ್ಸ್ಗೂ ಕೂಡ ಸ್ಕ್ಯಾಮ್ ಮಾಡಿದ್ದಾನೆ. ಅದು ಮಾತ್ರ ಅಲ್ಲದೆ ಟೆಲಿಗ್ರಾಮ್ ಅಲ್ಲಿ ಆಫರ್ಸ್ ಚಾನಲ್ಸ್ ಆತರ ತುಂಬಾ ಬರುತ್ತೆ, ಅವರಿಂದ ಕೂಡ ಅಮೌಂಟ್ ಅನ್ನ ತಗೊಂಡಿದ್ದಾನೆ ಅನ್ನೋ ಮಾಹಿತಿ ಇದೆ. ಈ ವ್ಯಕ್ತಿಗಳಿಂದ ಎಲ್ಲ ಕಲೆಕ್ಟ್ ಮಾಡಿದ್ದಾನೆ, ಇನ್ಫ್ಲೂಯೆನ್ಸರ್ಸ್ ಇಂದ ಕಲೆಕ್ಟ್ ಮಾಡಿದ್ದಾನೆ, ಇವಿಗೆ ದುಡ್ಡು ಮಾಡಿ ಸ್ಕ್ಯಾಮ್ ಮಾಡಿ ಇವಾಗ ಸಿಕ್ಕಾಕೊಂಡಿದ್ದಾನೆ ಅಂದ್ರೆ ಆಕ್ಚುಲಿ ಇದ್ರ ಹಿಂದೆ ಇವನ್ ಮಾತ್ರನಾ ಅಥವಾ ಇವನ ಪೇರೆಂಟ್ಸ್ ಇದಾರಾ ಅಥವಾ ಬೇರೆ ಯಾವ್ದಾದ್ರು ಟೀಮ್ ಇದಾರಾ ಅದು ಗೊತ್ತಿಲ್ಲ. ಬಟ್ ವಿಡಿಯೋದಲ್ಲಿ ಬರೋದು ಇವನು ಮಾತ್ರ ಬಂದು ವಿಡಿಯೋ ಮಾಡಿ ಆ ತರ ಈ ತರ. ಅದು ಮಾತ್ರ ಅಲ್ಲ, ಇಷ್ಟೆಲ್ಲ ಆದ ನಂತರ, ಇಷ್ಟೆಲ್ಲ ಸ್ಕ್ಯಾಮ್ ಮಾಡಿದ ನಂತರ ಇವಾಗ್ಲೂ ಕೂಡ ಒಂದು ವಿಡಿಯೋ ಮಾಡ್ಕೊಂಡ್ ಬಂದಿದ್ದಾನೆ 2 days ಮುಂಚೆ. ಅವನ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ನೋಡಬಹುದು. ಅವನಿಗೆ ಸ್ಕ್ಯಾಮ್ ಅಂತ ಹೇಳೋಕ್ ಕೂಡ ಬರಲ್ಲ, ಸ್ಕ್ಯಾನ್ ಅಂತ ಹೇಳ್ತಾನೆ. ಇಷ್ಟು ಸಣ್ಣ ಹುಡುಗನೇ ಇಷ್ಟು ದೊಡ್ಡ ಸ್ಕ್ಯಾಮ್ ಮಾಡ್ಬೇಕಾದ್ರೆ ಇವನು ದೊಡ್ಡದಾದ ನಂತರ ಏನೆಲ್ಲ ಮಾಡ್ತಿದ್ದ ದೇವರಿಗೆ ಬಲ್ಲ. ಇವನು ಇಷ್ಟ ಸ್ಕ್ಯಾಮ್ ಮಾಡಿದ ನಂತರ ವಾಪಸ್ ಒಂದು ವಿಡಿಯೋ ಮಾಡ್ಕೊಂಡ್ ಬಂದೇನೆ. ಯಾಕಂತಂದ್ರೆ ನಾನು ಯಾರಿಗೂ ಸ್ಕ್ಯಾಮ್ ಮಾಡಿಲ್ಲ, ನಾನು ಕೆಲವರಿಂದ ದುಡ್ಡು ತಗೊಂಡಿರೋದು ಹೌದು, ವರ್ಕ್ ಫ್ರಮ್, ಅದರಲ್ಲಿ ಲಾಸ್ ಆಯ್ತು, ಅದನ್ನ ನಾನು ರಿಟರ್ನ್ ಮಾಡ್ತಾ ಇದ್ದೀನಿ, ಆ ತರ ಈ ತರ ಅಂತ ಹೇಳಿ ಮಾಡ್ತಿದ್ದಾನೆ. ಅದು ಮಾತ್ರ ಅಲ್ಲದೆ ಇವನು ಹೇಳೋದೇನಂತ ಹೇಳಿದ್ರೆ, ನಾನು 15 ವರ್ಷಕ್ಕೆ ಈ ಕಾರ್ ತಗೊಂಡೆ, ಇಷ್ಟು ನನಗೆ ಫಾಲೋವರ್ಸ್ ಇದ್ದಾರೆ, ಇಷ್ಟು ಫೇಮಸ್ ಆದೆ ಅಂತ ಹೇಳಿ ಇದರಿಂದ ಜಲಸಿಂದ ಜನರು ನನ್ನನ್ನ ಈ ತರ ವಿಡಿಯೋ ಮಾಡಿ ಹಾಕ್ತಿದ್ದಾರೆ, ನನ್ನನ್ನ ಕೆಳಗಡೆ ದೂಡಕ್ ಬೇಕಾಗಿ, ಕಾಲೆಳೆ ಬೇಕಾಗಿ ಈ ತರ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಿದ್ದಾರೆ, ನನ್ನ ಹೆಸರು ಹಾಳು ಮಾಡಕ್ ಬೇಕಾಗಿ ಅಂತ ಹೇಳಿ ಇವನು ಹೇಳ್ತಾ ಇದ್ದಾನೆ. ಬಟ್ ಆತರ ಅಲ್ಲ, ಸ್ಕ್ಯಾಮ್ ಮಾಡಿರೋರು ಅವರು ವಿತ್ ಪ್ರೂಫ್, ಒಂದಲ್ಲ ಎರಡಲ್ಲ, ಒಂದು 20-30 ಜನ ವಿಡಿಯೋ ಮಾಡಿ ಹಾಕಿದ್ದಾರೆ. ವಿಡಿಯೋದೇ ಹಾಕದೇ ಇರೋರು ಎಷ್ಟು ಜನ ಇರ್ಬೋದು ಅಂತ ಗೊತ್ತಿಲ್ಲ. ಅದು ಅಲ್ಲದೆ ಇವನದು ಒಂದು ವಿಡಿಯೋಸ್ಗೆ ಕಮೆಂಟ್ಸ್ ನೋಡಿ, ಇವಾಗ ರೀಸೆಂಟ್ ಆಗಿ ಹಾಕಿರುವಂತಹ ವಿಡಿಯೋಸ್ಗೆ ಒಂದು ಕಮೆಂಟ್ಸ್ ನೋಡಿ, ನನಗೆ 2,000 ಕೊಡು, 5,000 ಕೊಡು, ನನ್ನ ದುಡ್ಡು ಕೊಡು, ಯಾವಾಗ ರಿಟರ್ನ್ ಕೊಡ್ತೀಯ, ಆ ತರ ಈ ತರ ತುಂಬಾ ಕಮೆಂಟ್ಸ್ ಇದೆ. ಆವಾಗ್ಲೇ ನಿಮ್ಗೆ ಗೊತ್ತಾಗೋದು ಎಷ್ಟು ಜನರಿಗೆ ಸ್ಕ್ಯಾಮ್ ಮಾಡಿದ್ದಾರೆ ಅಂತ ಹೇಳಿ. ಇದರಿಂದ ನೀವು ತಿಳ್ಕೋಬೇಕಾಗಿರೋದು ಏನಂತ ಹೇಳಿದ್ರೆ, ಮತ್ತೆ ತುಂಬಾ ಜನ ಇವಾಗ ನೀವು ಕೇಳ್ಬೋದು, ತುಂಬಾ ಜನ ಅವನಿಗೆ ಅಷ್ಟು ಸಣ್ಣ ಹುಡುಗನಿಗೆ ಯಾಕೆ ಹಣ ಕೊಟ್ರು ಅಂತ ನೀವು ಕೇಳ್ಬೋದು. ಮತ್ತೆ ಜನರು ಎಷ್ಟೇ ಬುದ್ಧಿವಂತರಾದ್ರೂ ಬಕ್ರಗಳಾಗೇ ಆಗ್ತಾರೆ. ಯಾಕಂದ್ರೆ ಸಣ್ಣ ಹುಡುಗ ಇಷ್ಟೆಲ್ಲ ಫಾಲೋವರ್ಸ್ ಇದ್ದಾರೆ, ಮೋಸ ಮಾಡಲ್ಲ ಅನ್ನೋ ನಂಬಿಕೆಯಿಂದ ಕೊಟ್ಟಿರ್ತಾರೆ. ಅವನು ಇಷ್ಟು ದಿನ ಮಾಡಿರೋ ವಿಡಿಯೋಸ್ ಅನ್ನ ನೋಡಿ ಅವನೊಬ್ಬ ಒಳ್ಳೆ ಹುಡುಗ, ಕಷ್ಟಪಡ್ತಿದ್ದಾನೆ, ಏನಾದ್ರು ಅವನ ಹತ್ರ ಇರ್ಬೋದು, ಆಪ್ಷನ್ಸ್ ಇರ್ಬೋದು ಹಣ ಮಾಡೋದು ಅಂತ ಹೇಳಿ ಅವನಿಗೆ ಅಮೌಂಟ್ ಕೊಟ್ಟಿರ್ಬೋದು. ಬಿಟ್ರೆ ಆತರ ಮತ್ತೆ ಎಷ್ಟೇ ಬುದ್ಧಿವಂತರಾದ್ರೂ ಏನಾದ್ರೂ ಒಂದು ಸಿಚುವೇಶನ್ ಅಲ್ಲಿ ಸಿಕ್ಕಾಕೋತಾರೆ. ಮತ್ತೆ ಜನರಿಗೆ ಎಷ್ಟು ದುಡ್ಡು ಇದ್ರೂ ಸಾಕಾಗಲ್ಲ, ಆಸೆ ಅನ್ನೋದು ಮನುಷ್ಯನಿಗೆ ಅದು ಕಡಿಮೆ ಆಗೋದೇ ಇಲ್ಲ. ಇವಾಗ 1,000 ರೂಪಾಯಿ ಇದ್ರೆ 10,000 ಇರ್ಲಿ ಅಂತ ಆಗುತ್ತೆ, 10,000 ಇದ್ರೆ 1 ಕೋಟಿ ಇರ್ಲಿ ಅಂತ ಆಗುತ್ತೆ, 1 ಕೋಟಿ ಇರೋರ್ಗೆ 100 ಕೋಟಿ ಇರ್ಲಿ ಅಂತ ಆಗುತ್ತೆ. ಅದೇ 1,000 ಕೋಟಿ ಇದ್ದವನಿಗೂ ಕೂಡ ಇನ್ನೂ ದುಡ್ಡು ಬೇಕು ಅನ್ನೋ ಒಂದು ಆಸೆ, ಮನುಷ್ಯನದು ಸ್ವಭಾವ, ಅದಕ್ಕೆ ಏನ್ ಮಾಡಕ್ಕಾಗಲ್ಲ. ಇಲ್ಲಿ ನೀವು ಕಲಿಬೇಕಾಗಿರೋದು ಏನಂತ ಹೇಳಿದ್ರೆ, ನೀವು ಆನ್ಲೈನ್ ಅಲ್ಲಿ ನೋಡೋರನ್ನ ಯಾರನ್ನ ಕೂಡ ಬ್ಲೈಂಡ್ ಆಗಿ ನಂಬಬೇಡಿ. ಯಾಕಂತ ಹೇಳಿದ್ರೆ ಎಲ್ರು ಸ್ಕ್ಯಾಮರ್ಸ್ ಅಲ್ಲ, ಎಲ್ರು ಅಂತ ಹೇಳಲ್ಲ, ಅದಲ್ಲಿ ತುಂಬಾ ಮಂದಿ ಸ್ಕ್ಯಾಮರ್ಸ್ ಇರ್ತಾರೆ 90%. ಇವಾಗ ದುಡ್ಡು ತಗೊಂಡು ಯಾರೆಲ್ಲ ನಿಮ್ಗೆ ಅಷ್ಟು ಕೊಡ್ತೀನಿ, ಇಷ್ಟು ಕೊಡ್ತೀನಿ, ಆ ತರ ಮಾಡ್ತೀನಿ, ಈ ತರ ಮಾಡ್ತೀನಿ ಅಂತ ಹೇಳೋರ್ನ ಯಾವತ್ತು ನಂಬಕ್ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ಸ್ಕ್ಯಾಮರ್ಸ್ ತುಂಬಾ ಇದ್ದಾರೆ, ಒಳ್ಳೆಯವರು ಇದ್ದಾರೆ, ಅದಲ್ಲಿ ನೀವು ಅರ್ಥಕೊಳ್ಬೇಕು. ಅದಕ್ಕೆ ದೊಡ್ಡ ಅಮೌಂಟ್ ಆನ್ಲೈನ್ ಅಲ್ಲಿ ನೀವು ಟ್ರಾನ್ಸಾಕ್ಷನ್ ಮಾಡೋದಕ್ಕಿಂತ ಮುಂಚೆ, ಇನ್ನೊಬ್ಬರನ್ನ ನಂಬುದಕ್ಕಿಂತ ಮುಂಚೆ ಸ್ವಲ್ಪ ಈ ವಿಚಾರಗಳನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಬೆಳ್ಳಗಿರುವುದೆಲ್ಲ ಹಾಲಲ್ಲ ಅಂತ ಒಂದು ಮಾತಿದೆ, ಅದಕ್ಕೆ ನೋಡ್ಕೊಂಡು ನಂಬಿ ಕೆಲಸ ಮಾಡಿ, ಟ್ರಾನ್ಸಾಕ್ಷನ್ ಮಾಡಿ. ಹಾಗಾದ್ರೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊಳ್ತೇನೆ. ಯಾರನ್ನು ಕೂಡ ಆನ್ಲೈನ್ ಅಲ್ಲಿ ಕಂಡವ್ರನ್ನ ಬ್ಲೈಂಡ್ ಆಗಿ ನಂಬಕ್ ಹೋಗ್ಬೇಡಿ, ಅವರ ಬಗ್ಗೆ ವಿಚಾರಿಸಿ, ಅವ್ರ ಬಗ್ಗೆ ತಿಳ್ಕೊಂಡ ನಂತರ ಅದನ್ನ ಏನ್ ಮಾಡ್ಬೇಕು ಅದನ್ನ ಮಾಡಿ. ಅದು ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊಂಡು ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.